8:40 ಆಗಿದೆ. ಪ್ರೆಸೆಂಟ್ ಎಲ್ಲಿದ್ದೀವಪ್ಪ ಅಂದರೆ ಸಂಬಲ್ಪುರಲ್ಲಿದ್ದೀವಿ. ಇವಾಗ ಒಂದು 10-15 ನಿಮಿಷ ಆಯಿತು ನಾನು ಎದ್ದು. ಇಲ್ಲೇ ಸಂಬಲ್ಪುರ ಫ್ಲೇವರ್ ಹಿಂದೆಗಡೆ ಲಾರಿಗಳು ಹಾಕಿದ್ರು, ಅಲ್ಲೇ ಅವ್ರ ಹಿಂದೆನೇ ಹಾಕ್ಕೊಂಡು ಮನಿಕೊಂಡಿದ್ದೆ. ಇವಾಗ ಎದ್ದು ಹೋಗ್ತಾ ಇದ್ದೀನಿ. ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟು 170 ಕಿಲೋಮೀಟ್ರ್ ಐತೆ. ಬೆಳಗ್ಗೆ ಅವರು ಹೊಟ್ಟೆ ಎಲ್ಲ ತೊಳಸುತ್ತೆ, ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ 1 ಗಂಟೆ ತೋರಿಸೈತೆ ರೀಚಿಂಗ್ ಟೈಮು. ನಾನು ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಏನೋ ತಿನ್ನೋದು ಬೇಡ, ಈಗ ಸುಮ್ಮನೆ 1 ಅವರ್ 2 ಅವರ್ ಟೈಮ್ ಎಷ್ಟಾಗ್ಬಿಡುತ್ತೆ. ಹೆಂಗಿದ್ರು ಅನ್ಲೋಡಿಂಗ್ ಪಾಯಿಂಟಲ್ಲೋ ಕಾಯಲೇಬೇಕಲ್ಲ ಅನ್ಲೋಡ್ ಮಾಡೋ ತನಕ. ಅವಾಗಲೇನಾರ ಮಾಡ್ಕೊಂಡು ತಿನ್ಕೊಂಬಿಡೋಣ. ಇನ್ನೇನೇನು 1-2-3 ಅವರು ಆರಾಮಾಗಿ ಹೋಗ್ಬಿಡೋಣಂತೆ. ಬನ್ನಿ ಸೀದಾ ಡೈರೆಕ್ಟು. ಅದು ಟಿಪ್ಪರ್ ಗಾಡಿಗಳ್ದು ಫುಲ್ ಸಮುದ್ರನೇ ಇಲ್ಲಿದೆ. ರೋಡಲ್ಲೆಲ್ಲ ಬರ್ತಾಯಿದೆ ನೋಡಿ, ಎಲ್ಲ ಟಿಪ್ಪರ್ ಗಾಡಿಗಳೇ. ನಾವೀಗ ಪ್ರೆಸೆಂಟು ಛತ್ತೀಸ್ಗಢದಲ್ಲಿದ್ದೀವಿ. ಇದು ಫುಲ್ ಮೈನಿಂಗ್ ಪ್ಲ್ಯಾಂಟ್ ಅನಿಸುತ್ತೆ. ಎಲ್ಲಿ ನೋಡಿದ್ರು ಬರೇ ಟಿಪ್ಪರ್ ಲಾರಿಗಳೇ ಕಾಣ್ತಾ ಇದ್ದಾವೆ. ಯಾವನೋ ಅಡ್ಡನೇ ಹೊಡೆದ್ಬಿಟ್ನಲ್ಲಪ್ಪ. ನೋಡಿ ಆ ಕಡೆನೂ ಇದೆ, ಆ ಕಡೆ ಎಲ್ಲಿ ನೋಡಿದ್ರು ಇವರು. ಏನು ಗೊತ್ತಾ ಕಾಮಿಡಿ, ಏನಪ್ಪ ಇಷ್ಟೊಂದು ದೊಡ್ಡ ಮೈನಿಂಗು ಎಲ್ಲಿಗೆ ಹೋಗ್ತೈತೆ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ 120 ಕಿಲೋಮೀಟ್ರ್ ಫೈನಲಿ ಅನ್ಲೋಡ್ ಮಾಡ್ತಾರೆ. ನೋಡ್ತಾ ಇರ್ಬೋದು. ಒಂದು 10 ನಿಮಿಷದ ಕೆಲಸ ಅಷ್ಟೇ ಗುರು. ಆ ಕಡೆ ಒಂದು ಪ್ಯಾನಲ್ಲು, ಇದೊಂದು ವೈರ್ ಅಷ್ಟೇ. ಹೆಂಗೋ ಇಳಿಸ್ಬಿಟ್ರೆ ಆಗೋಯ್ತು. ಊಟನೂ ಇಲ್ಲ, ಏನೂ ಇಲ್ಲ ಗುರು. ಹೊಟ್ಟೆ ಬೇರೆ ಹಸಿತ, ಬೆಳಗಿಂದ ಏನೋ ತಿಂದಿಲ್ಲ. ಇಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂದರೆ ಸಿಕ್ಕಾಬಿಟ್ಟೆ ಧೂಳು. ಫೈನಲಿ ಎಲ್ಲ ಮೆಟ್ರಲ್ಲಿ ಇಲ್ದೋಯ್ತು. ಇದೊಂದು ಬಾಕ್ಸ್ ಎತ್ಬಿಟ್ರೆ ಮುಗೀತು. ಹೋಯ್ತಾ ಇರೋದೇನೆ. ಹೆಂಗೋ ಅಲ್ಲಿಂದ ಅನ್ಲೋಡ್ ಮಾಡಿಕೊಂಡು ಆಚೆ ಬಂದಾಯಿತು. ಇವಾಗ ಇರೋ ಟಾಸ್ಕ್ ಒಂದೇ, ನಮ್ಮ ಪ್ರಯಾಣ ಪಟ್ನಾ ಕಡೆ. ಫಸ್ಟ್ ಹೋಗಿ ಹೊಟ್ಟೆಗೇನೋ ತಿಂದಿಲ್ಲ ಅಂದರೆ ಕತೆನೇ ಬೇರೆ ಆಗ್ಬಿಡುತ್ತೆ. ಅಷ್ಟೊಂದು ಸುಸ್ತಾಗ್ತಾಯಿದೆ. ಬೆಳಗ್ಗೆನೂ ಏನೂ ತಿಂದಿಲ್ಲ. ಫಸ್ಟ್ ಇಲ್ಲೆಲ್ಲರ ಡಾಬಾ ಗಿಬಾ ಇದ್ದರೆ ಹಾಕ್ಕೊಂಡು ತಿನ್ಕೊಂಡು ಹೋಗೋಣಂತೆ. ಇನ್ನೇನು 500 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಹೋಗೋಣಂತ ಆರಾಮಾಗೆ. ಬನ್ನಿ ಸೀದಾ ಫಸ್ಟು ಡಾಬಾ ಹುಡ್ಕೋಣ. ಮಾತಾಡೋಕ್ಕೂ ಶಕ್ತಿ ಇಲ್ಲ ಅವರು, ತಲೆ ಎಲ್ಲ ತಿರುಗ್ತೈತೆ. ನೆನ್ನೆ ನೈಟು ಸರಿಯಾಗಿ ಊಟ ಮಾಡಿಲ್ಲ, ಹಂಗಾಗಿ. ನೋಡ್ತಾ ಇರ್ಬೋದು ಸಿಮೆಂಟ್ ಲಾರಿ ಇದು, ಪಲ್ಟಿ ಮಾಡಿಬಿಟ್ಟಿದ್ದಾರೆ. ಇದು ಆಗಿರೋದು ಎಲ್ಲಿ ಅಂದರೆ ಛತ್ತೀಸ್ಗಢ RTO ಆಫೀಸಿಂದ ಒಂಚೂರು ಮುಂದಕ್ಕೇ. ಯಾವ ರೇಂಜಿಗೆ ಬಿದ್ದೋಗಿದೆ ನೋಡಿ ಗಾಡಿ. ರೋಡು ಇಂದ ಕೆಳಗಡೆ ಓವರಾಗಿ ಬಂದುಬಿಟ್ಟು ಎಳೆದ್ಬಿಟ್ಟು ಅನಿಸುತ್ತೆ. ಹಂಗಾಗಿ ಮನಿಕೊಂಡ್ಬಿಟ್ಟಿದೆ.